ನಮಸ್ಕಾರ ಸ್ನೇಹಿತರೆ. ಚುನಾವಣಾ ಬಾಂಡ್ಗಳು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣವಾಗಿದೆ. ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇದರ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಚುನಾವಣಾ ಬಾಂಡ್ಗಳು ಭಾರತದಲ್ಲಿನ ರಾಜಕೀಯ ಪಕ್ಷಗಳಿಗೆ ಕಂಪನಿಗಳು ನೀಡುವ ದೇಣಿಗೆಯಾಗಿದೆ. ಇದು ಬಾಂಡ್ಗಳ ಮೂಲಕ ಕಂಪನಿಗಳು ಅಥವಾ ವ್ಯಕ್ತಿಗಳು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಬಹುದು. ಇದನ್ನು 2017ರಲ್ಲಿ ಪರಿಚಯಿಸಲಾಯಿತು. ಆಗ ಇದರ ವಿರುದ್ಧ ಅನೇಕ ಜನರು ಧ್ವನಿ ಎತ್ತಿದರು. ಇದರ ವಿರುದ್ಧವಾಗಿ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಸುದೀರ್ಘವಾಗಿ ವಿಚಾರಣೆ ನಡೆಸಿ 2024 ಫೆಬ್ರವರಿ 15ರಂದು ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈಗ ಚುನಾವಣಾ ಬಾಂಡ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ. ಈ ಯೋಜನೆಯು ವ್ಯಕ್ತಿಗಳು, ಯಾವುದೇ ದೇಶೀಯ ಕಂಪನಿಗಳು ಈ ಬಾಂಡ್ಗಳನ್ನು ₹1,000, ₹10,000, ₹1,00,000, ₹1,00,00,000ವರೆಗೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಬಹುದು. ಈ ಬಾಂಡ್ಗಳನ್ನು ಖರೀದಿಸುವಾಗ ಖರೀದಿದಾರರು ಸಂಪೂರ್ಣ KYCಯನ್ನು ಸಲ್ಲಿಸಬೇಕು. ಆದರೆ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದ ವ್ಯಕ್ತಿಯ ಮಾಹಿತಿಯನ್ನು ಬಹಿರಂಗಪಡಿಸುವಂತಿಲ್ಲ ಎಂಬುದು ಈ ಚುನಾವಣಾ ಬಾಂಡ್ನ ನಿಯಮವಾಗಿದೆ. ಈ ಚುನಾವಣಾ ಬಾಂಡ್ಗಳು ಭಾರತದಲ್ಲಿ SBI ಬ್ಯಾಂಕ್ ವಿತರಣೆ ಮಾಡುತ್ತದೆ. ಈ ಚುನಾವಣಾ ಬಾಂಡಿನಿಂದ ದೇಣಿಗೆ ಪಡೆದ ಒಟ್ಟು ಮೊತ್ತ ₹12,008 ಕೋಟಿ ಮತ್ತು ಇದರಲ್ಲಿ BJPಗೆ ₹5,217 ಕೋಟಿ ಮತ್ತು ಕಾಂಗ್ರೆಸ್ಗೆ ₹952 ಕೋಟಿ ಮತ್ತು TMC ಪಾರ್ಟಿಗೆ ₹767 ಕೋಟಿ, NCP ಪಾರ್ಟಿಗೆ ₹51.15 ಕೋಟಿ ಸೇರಿವೆ. ಈ ಪಾರ್ಟಿಗಳು ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಿದ ರಾಜಕೀಯ ಪಕ್ಷಗಳಾಗಿವೆ. ಚುನಾವಣೆಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ ಕಂಪನಿಗಳನ್ನು ನೋಡೋದಾದರೆ, ಅದರಲ್ಲಿ ಫ್ಯೂಚರ್ ಗೇಮಿಂಗ್ ಕಂಪನಿಯು ₹1,368 ಕೋಟಿ ಮತ್ತು ಮೆಗಾ ಇಂಜಿನಿಯರಿಂಗ್ ಕಂಪನಿಯು ₹966 ಕೋಟಿ ಮತ್ತು ವೇದಾಂತ ಕಂಪನಿಯು ₹400 ಕೋಟಿ ದೇಣಿಗೆಯನ್ನು ನೀಡಿದೆ. ಹೀಗೆ ಹಲವಾರು ಕಂಪನಿಗಳು ದೇಣಿಗೆಯನ್ನು ನೀಡಿವೆ.